ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಏನೆಂದರೆ, ದೇವರಿಗೆ ಯಾವುದು ಅಸಾಧ್ಯವಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಮನುಷ್ಯರಾಗಿರುವಂತಹ ನಮ್ಮ ಕಣ್ಣಿಗೆ ಅನೇಕ ಕಾರ್ಯಗಳು ಇವತ್ತು ಬೆಟ್ಟದ ರೀತಿಯಾಗಿ ಕಾಣಿಸಿಕೊಳ್ಳುವಂತದ್ದಾಗಿದೆ. ಅಂದರೆ ಅಸಾಧ್ಯವಾಗಿ ಕಾಣಿಸಿಕೊಳ್ಳುವಂತದ್ದಾಗಿದೆ. ಕೆಂಪು ಸಮುದ್ರದ ಬಳಿಯಲ್ಲಿ ನಿಂತಹ ಇಸ್ರಾಯೇಲ್ ಜನರು ಅವ್ರೇನ್ ಮಾಡುವವರಾಗಿದ್ದಾರೆ? ಗುಣಗುಟ್ಟುವವರಾಗಿದ್ದಾರೆ. ಈ ಸಮುದ್ರವನ್ನ ನಮ್ಮಿಂದ ದಾಟ್ಲಿಕ್ಕೆ ಆಗ್ತದಾ? ಈ ಸಮುದ್ರವನ್ನ ದಾಟಿ ನಾವು ಆ ಕಡೆ ಹೋಗ್ಲಿಕ್ಕೆ ಆಗ್ತದಾ ಎಂದು ಅವ್ರು ಮಾತನಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆ ಒಂದು ಸಮುದ್ರವನ್ನ ವಿಭಾಗಿಸಿದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ನೋಡಿ ಹೇಳ್ತೇವೆ, ಈ ಒಂದು ಕಾರ್ಯ ಅಸಾಧ್ಯವ, ಈ ಒಂದು ರೋಗ ಮಾರ್ಪಡ್ತದ, ಈ ಒಂದು ಸಾಲ ಮಾರ್ಪಡ್ತದ, ನನ್ನ ಜೀವಿತದಲ್ಲಿರುವಂತಹ ಈ ಒಂದು ಕಣ್ಣೀರು ಮಾರ್ಪಡ್ತದ, ನನ್ನ ಜೀವಿತವೆಲ್ಲ ಈ ಒಂದು ಕಣ್ಣೀರಿನ ಮಾರ್ಗದಲ್ಲೇ ನಡೆದು ಹೋಗ್ತದೆ ಎಂದು ಅನೇಕ ಬಾರಿ ನಾವು ಯೋಚಿಸ್ತೇವೆ. ಆದರೆ ಕೆಂಪು ಸಮುದ್ರವನ್ನೇ ವಿಭಾಗಿಸಿದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವನಾಗಿದ್ದಾನೆ. ಆತನಿಗೆ ಎಲ್ಲವೂ ಅದೇನಾಗಿದೆ? ಸಾಧ್ಯವಾಗಿದೆ. ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಜೀವಿತದಲ್ಲಿ ನನ್ನಿಂದ ಆಗದೇ ಇರುವಂತಹ ಅನೇಕ ಸಂಗತಿಗಳಿದೆ ಸ್ವಾಮಿ. ದೇವರೇ, ಯೋರ್ದಾನ್ ನದಿಯನ್ನ ನನ್ನಿಂದ ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಕೆಂಪು ಸಮುದ್ರವನ್ನ ದಾಟಿ ಹೋಗ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಎರಿಕೋ ಪಟ್ಟಣವನ್ನ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಕರ್ತನೆ, ನೀ ನನಗೆ ಸಹಾಯವನ್ನ ಮಾಡು. ನನ್ನ ಜೀವಿತದಲ್ಲಿ ಅಸಾಧ್ಯವಾದ ಎಲ್ಲಾ ಸಂಗತಿಗಳನ್ನ ನೀ ನನಗೆ ಸಾಧ್ಯ ಮಾಡು ಎಂದು ಹೇಳುವಾಗ ಆತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಎಲ್ಲಾ ಸಂಗತಿಗಳನ್ನ ನಮಗೆ ದೊರಕಿಸಿಕೊಡುವವನಾಗಿದ್ದಾನೆ. ಯಾಕೆಂದ್ರೆ ಆತನು ಸರ್ವಶಕ್ತನಾದ ದೇವರು. ಆತನಿಂದ ಯಾವುದು ಅಸಾಧ್ಯವಲ್ಲ, ಎಲ್ಲವೂ ಸಾಧ್ಯವಾದಂತಹ ಸಂಗತಿಗಳಾಗಿವೆ. ಆದ್ದರಿಂದ ನಮ್ಮ ಜೀವಿತದ ಎಲ್ಲಾ ಪರಿಸ್ಥಿತಿಗಳನ್ನ ಮಾರ್ಪಡಿಸುವುದಕ್ಕೆ ಆತನಿಗೆ ಸಾಧ್ಯ. ನಮ್ಮ ಜೀವಿತದ ರೋಗಗಳನ್ನ ಮಾರ್ಪಡಿಸುವುದಕ್ಕೆ ಆತನಿಗೆ ಸಾಧ್ಯ. ನಮ್ಮ ಕಣ್ಣೀರಿನ ಮಾರ್ಗಗಳನ್ನ ಮಾರ್ಪಡಿಸುವುದಕ್ಕೆ ಆತನ ಸಾಧ್ಯ. ಪ್ರೀತಿಯುಳ್ಳ ದೇವ ಜನರೇ, ಸಾಧ್ಯವಾಗಿರುವಂತಹ ಕರ್ತನು ಇವತ್ತು ನಮ್ಮೊಂದಿಗೆ ನಿಂತು ಎಲ್ಲಾ ಕಾರ್ಯಗಳನ್ನ ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳಲೆ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಮನುಷ್ಯರಿಗೆ ಅಸಾಧ್ಯವಾದ ಸಂಗತಿಗಳನ್ನ ನಿನ್ನ ಜನರ ಜೀವಿತದಲ್ಲಿ ದೇವರೇ ಸಾಧ್ಯವಾಗಿ ನೀನ್ ಮಾಡಿ ನಿನ್ ಜನರಿಗೆ ಜಯ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.